ಫಿಲ್ಮ್ ಹೆಸರು 4N6 ಬಟ್ ಸಿನಿಮಾದಲ್ಲಿರುವಂತ ಕ್ಯಾರೆಕ್ಟರ್ ಫಾಲೋ ಮಾಡ್ತಾ ಇರೋದು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದನ್ನ ಡಿಫ್ರೆಂಟ್ ಆಗಿ 4N6 ಅಂತ ಈ ಸಿನಿಮಾಗೆ ಟೈಟಲ್ ಇಟ್ಟಿದ್ದಾರೆ. ರಚನಾ ಅಂದರ್ ಅವರು ಈ ಸಿನಿಮಾದಲ್ಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾ ಇರ್ತಾರೆ ಕಂಡುಹಿಡಿಯೋದಕ್ಕೆ ಕೊಲೆಗಾರನ. ಇನ್ನು ಈ ಸಿನಿಮಾ ಯಾವ ರೀತಿ ಇತ್ತು ಅಂದ್ರೆ ಆಲ್ ಇಸ್ ವೆಲ್ ಬಟ್ ಏನೋ ಒಂದ್ ಸ್ವಲ್ಪ ಮಿಸ್ಸಿಂಗ್. ಏನದು ಬೇಸಿಕಲಿ ಇದೊಂದು ಕ್ರೈಮ್ ಸೈಕಾಲಜಿ ಥ್ರಿಲ್ಲರ್ ಸಿನಿಮಾ, ಆದ್ರೆ ರಿವೆಂಜ್ ಸ್ಟೋರಿನೂ ಕೂಡ ಹೌದು. ಈ ಸಿನಿಮಾನ ನಾನು ಕಿಂಗ್ಡಮ್ ಗಿನ್ನ ಮುಂಚೆನೆ ರಿವ್ಯೂ ಮಾಡ್ಬೇಕಿತ್ತು, ಕಾರಣ ವರ್ಕ್ ಮುಗಿಸ್ಕೊಂಡು ಬರೋದೇ ನಾನು 2 ಗಂಟೆಗೆ. ಸಿನಿಮಾನ ಹಾಕಿರೋದು ಬರೀ 2 ಶೋ, ಅದು ಕೂಡ 1 ಗಂಟೆ ಮೇಲೆ. ನಾನು 2 ಗಂಟೆಗೆ ಬಂದ್ಬಿಟ್ಟು ಸಿನಿಮಾ ನೋಡೋದು ಯಾವಾಗ, ರಿವ್ಯೂ ಮಾಡೋದು ಯಾವಾಗ? ಅದಕ್ಕೋಸ್ಕರ ಇವತ್ತು ರಜಾ ಇರ್ತದೆ, ಫ್ರೀ ಆಗಿ ಮೈಂಡ್ ನ ರಿಲೀಫ್ ಮಾಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ ಬಂದೆ. ಆದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ಲೈಟ್ ಆಗಿ. ಸಿನಿಮಾದಲ್ಲಿ ರಚನಾ ಇಂದರ್ ಅವರ ಕ್ಯಾರೆಕ್ಟರ್ ಸ್ವಲ್ಪ ಡಲ್ ಆಗಿತ್ತು. ಇವ್ರು ಕೊಟ್ಟಿರುವಂತ ಈ ಫಾರೆನ್ಸಿಕ್ ಕ್ಯಾರೆಕ್ಟರ್ ಇವ್ರ ಕೈಲಿ ಹ್ಯಾಂಡಲ್ ನ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಇಲ್ಲಿ ಸಿಟಿನಲ್ಲಿ ಸಡನ್ ಆಗಿ ಡಾಕ್ಟರ್ ಗಳ ಮರ್ಡರ್ ಆಗ್ತಾ ಇರ್ತದೆ. ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಶಿಕಾರಿ ದೇವಿ ಅವರು ಎಂಟ್ರಿ ಕೊಡ್ತಾರೆ. ಹೆಸರು ಕೇಳೋದಕ್ಕೆ ಎಷ್ಟು ಸಖತ್ತಾಗಿದೆ ಅಲ್ಲ. ಕ್ಯಾರೆಕ್ಟರ್ ಕೂಡ ಅಷ್ಟೇ ಟಫ್ ಆಗಿದೆ. ಎಷ್ಟೊಂದೆಲ್ಲ ಹ್ಯಾಬಿಟ್ಸ್ ಇದೆ ಅಂದ್ರೆ ಒಂದು ಚೂರು ಕೂಡ ಗ್ಯಾಪ್ ಕೊಡದೇನೆ ಸಿಗರೇಟು ಎಣ್ಣೆ ಪುಸ್ಕ ಹೊಡಿತಾ ಇರೋದೆ. ಅವ್ರ ಕೈ ಮೇಲಿರೋ ಟ್ಯಾಟನು ಹೇಳುತ್ತೆ ಅವ್ರಂತ ಆನೆಸ್ಟ್ ಆಫೀಸರ್ ಅಂತ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ಈ ಕೊಲೆಗಳನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಶಿಕಾರಿ ದೇವಿ ಅವರು ಫುಲ್ ಆಗಿ ಫೋಕಸ್ ಆಗಿರ್ಬೇಕಾದ್ರೆ ಜೊತೆಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ರಚನಾ ಇಂದರ್ ಅವರು ಫಾರೆನ್ಸಿಕ್ ಆಫೀಸರ್ ಆಗಿ ಬರ್ತಾರೆ. ಏನೇನು ಎಲ್ಲ ಮಾಡ್ತಾರೆ ಗೊತ್ತಾ? ಅದನ್ನ ನಿನ್ ಸಿನಿಮಾದಲ್ಲೇ ನೋಡ್ಬೇಕು, ಯಾಕಂದ್ರೆ ಸಿನಿಮಾದ ಸ್ಟೋರಿ ಚೆನ್ನಾಗಿದೆ ಬಟ್ ಪ್ರೆಸೆಂಟೇಷನ್ ಸ್ವಲ್ಪ ಡಲ್ ಇದೆ ಅಷ್ಟೇನೆ. ಸಿನಿಮಾದಲ್ಲಿ ಬರೀ ಕ್ರೈಮ್ ಮಾತ್ರ ಇದೆ ಅಂತಲ್ಲ, ಸ್ವಲ್ಪ ರಿವೆಂಜ್ ಸ್ಟೋರಿನೂ ಕೂಡ ಇದೆ. ಅದು ಯಾರು ರಿವೆಂಜ್ ತಗೋತಾ ಇರ್ತಾರೆ, ಏನಕ್ಕೋಸ್ಕರ ಈ ಕೊಲೆಗಳನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಸ್ವಲ್ಪ ಪರ್ಸನಲ್ ಆಗಿ ಮೆಡಿಕಲ್ ಡ್ರಗ್ ಮಾಫಿಯಾ ಒಳಗಡೆ ಏನೇನು ಆಕ್ಟಿವಿಟಿಗಳೆಲ್ಲ ನಡೀತಾ ಇರ್ತವೆ ಒಳಗಡೆ, ಅದ್ರೊಳಗಡೆ ಒಂದು ಫ್ಯಾಮಿಲಿ ಬಿದ್ದು ಎಲ್ಲಾನು ಕಳ್ಕೊಂಡ್ಬಿಟ್ಟಿರ್ತಾರೆ ಎಕ್ಸೆಪ್ಟ್ ದಟ್ ಒನ್. ಅರ್ಥ ಆಯ್ತು ತಾನೆ? ಬಟ್ ಈ ಸಿನಿಮಾದಲ್ಲಿ ಇಷ್ಟ ಆಗೋದು ಏನಪ್ಪಾ ಅಂದ್ರೆ ಆ ಸಸ್ಪೆಕ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ನ ಸಸ್ಪೆನ್ಸ್ ಆಗಿ ತೋರಿಸ್ತಾ ಇರ್ತಾರೆ. ಯಾರು ಮಾಡಿರ್ಬೋದು ಅಂತ ಗೆಸ್ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ ಯಾರಿರ್ಬೋದು ಅಂತ. ಸಡನ್ ಆಗಿ ಅವಾಗ ಮಟನ್ ಸ್ಟಾಲ್ ಅಲ್ಲಿ ಒಬ್ಬ ಮಟನ್ ಕಡಿತಾ ಇರ್ತಾನೆ ಸರ್ರಿಗೆ. ಅವಾಗ ಆ ಕ್ಯಾರೆಕ್ಟರ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಇವನೇ ಇರ್ಬೋದೇನು ಅಂತ ಅನ್ಸೋ ತರ ಕ್ಯಾಮ್ರಾ ಫುಲ್ ಅದ್ರ ಮೇಲೆ ಫೋಕಸ್ ಇರ್ತದೆ. ಇನ್ನು ಮಾರ್ಚರಿ ಒಳಗಡೆ ಬಾಡಿಗಳನ್ನ ಯಾವ ರೀತಿ ಎಲ್ಲ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಮಾಡ್ತಾರೆ ಅಂತ ನೀವೇನಾದ್ರೂ ನೋಡ್ಬಿಟ್ರೆ ಸೈಕ್ ಆಗ್ಬಿಡ್ತೀರಾ, ಬೆಚ್ಚಿ ಬೆರಗಾಗ್ಬಿಡ್ತೀರಾ. ಸಾಮಾನ್ಯವಾಗಿ ಡಾಕ್ಟರ್ಗಳು ಅವರದೇ ಆದ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ ಗಳನ್ನ ಇಟ್ಕೊಂಡಿರ್ತಾರೆ. ಬ್ಲೇಡ್ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಸಿಸರ್ಗಳು, ಅವು ಇವು ಆಳುಮೂಳು ಆಗಿರ್ಬೋದು. ಆದ್ರೆ ಇಲ್ಲಿ ಇವ್ರು ಮಾಡೋ ಅಂತ ಪೋಸ್ಟ್ ಮಾರ್ಟಮ್ ನೋಡ್ಬಿಟ್ಟು ಸೈಕ್ ಆಗ್ಬಿಟ್ಟೆ. ಏನ್ ಈ ತರ ಎಲ್ಲ ಸುತ್ಕೆ ಹಾಕ್ಸಾರ್ ಫ್ರೇಮ್ ತಗೊಂಡು ಈ ರೀತಿ ಎಲ್ಲ ಕುಯ್ತಾ ಇದಾರಲ್ಲಪ್ಪ, ಒಳಗಡೆ ಇರೋದ್ನೆಲ್ಲ ಕೈ ಹಾಕ್ಬಿಟ್ಟು ತೆಗೆದು ತೋರಿಸ್ತಾವ್ರೆ. ಇದನ್ನೆಲ್ಲ ನೋಡಿದ್ಮೇಲೆ ರಚನನ್ ಜೊತೆಗಿದ್ದವನ್ಗೆ ಸ್ವಲ್ಪ ವಾಮಿಟ್ ಕೂಡ ಆಗುತ್ತೆ, ನನಗೂ ಕೂಡ, ನಿನಗೂ ಕೂಡ ಆಗುತ್ತೆ. ಸಿನಿಮಾದೊಳಗಡೆ ಏನಾದ್ರು ನೋಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಏನು ತಿನ್ಬೇಡಿ, ಇಲ್ಲಾಂದ್ರೆ ನಿಮ್ಗೆ ಅಲ್ಲೇ ಆಗ್ಬಿಡ್ತದೆ ಎಲ್ಲ ಸಮಥಿಂಗ್. ಸಿನಿಮಾ ಇದ್ದಿದ್ದು 1 ಗಂಟೆ 57 ನಿಮಿಷ, ಬೇಗ ಮುಗ್ದೋಗುತ್ತೆ. ಇನ್ನ ಫ್ಲಾಶ್ ಬ್ಯಾಕ್ ಸೀನ್ ಗಳೆಲ್ಲ ಸ್ಟಾರ್ಟ್ ಆಗ್ತಿದಾಗ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ತದೆ. ಏನ್ ಇಷ್ಟೊಂದು ಸ್ಲೋ ಆಗಿದೆಯಲ್ಲ, ಏನಾದ್ರೂ ಒಂದ್ ಸ್ವಲ್ಪ ಟಫ್ ಆಗಿ ರಫ್ ಆಗಿ ಹೈ ಡೈನಾಮಿಕ್ ಇರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೆ ಸಿಗ್ತಾ ಇಲ್ವಲ್ಲ, ಏನ್ ಇದು ಇಷ್ಟೊಂದು ಸಪ್ಸಪೆ ಆಗಿದೆಯಲ್ಲ ಅಂತ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಸೊ ಫೈನಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಇರುವಂತ ಎಲ್ಲಾ ಕ್ಯಾರೆಕ್ಟರ್ ಗಳ ಫೇಸ್ ಆಫ್ ಮಾತ್ರ ಫುಲ್ ಸಪ್ಸಪೆ ಆಗಿತ್ತು. ಸ್ವಲ್ಪ ಆಕ್ಟಿವ್ ಆಗಿ, ಸ್ಟ್ರಾಂಗ್ ಆಗಿ, ಸ್ಪೀಡ್ ಆಗಿ, ಹೈ ಡೈನಾಮಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಒಂದೊಳ್ಳೆ ಪ್ರೆಸೆಂಟೇಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಈ ಸಿನಿಮಾದ ಮೇನ್ ಲೂಪ್ ಇರೋದೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಏನಿದು ಇಷ್ಟೊಂದು ಲೋ ಆಗಿ ಕೊಟ್ಟಿದಾರಲ್ಲ. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಾಂಗ್ ಕೂಡ ಇಟ್ಟಿದ್ದಾರೆ, ಫುಲ್ ಆಫ್ ಇಂಗ್ಲಿಷ್ ಸಾಂಗ್. ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಟ್ಟಿನಲ್ಲಿ ಸಿನಿಮಾದ ಸ್ಟೋರಿ ಸ್ಟ್ರಾಂಗ್ ಆಗಿತ್ತು. ಅದನ್ನ ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆ ಸ್ಪೀಡ್ನೆಸ್ ನ ಆಕ್ಟಿವ್ ಮಾಡ್ಕೊಂಡು ಪ್ರೆಸೆಂಟೇಷನ್ ಮಾಡಿದಿದ್ರೆ ಇನ್ನೂ ಕೂಡ ಸೂಪರ್ ಆಗಿರೋದು. ಒಟ್ಟಲ್ಲಿ ಒಂದ್ಸಾರಿ ನೋಡಬಹುದು ಈ ಸಿನಿಮಾನ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಮೆಡಿಕಲ್ ಡ್ರಗ್ ಮಾಫಿಯಾದಲ್ಲಿ ಏನೇನೆಲ್ಲ ಮಿಸ್ಟೇಕ್ ಆಗ್ತವೆ, ಅದನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರೆ, ಯಾರಾದ್ರೂ ಒಬ್ಬ ಸೈಲೆಂಟ್ ಕಿಲ್ಲರ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಮೇಲೆ ಎಲ್ಲ ಫೋಕಸ್ ಆಗಿದ್ರೆ ಅವ್ರು ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ. ಯು ನೋ ವಾಟ್ ಐ ಆಮ್ ಟಾಕಿಂಗ್. ದಟ್ ಕ್ಯಾರೆಕ್ಟರ್ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಈ ಸಿನಿಮಾನ ಒನ್ ಟೈಮ್ ನೋಡಬಹುದು, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಹ್ಯಾಪಿಯಾಗಿ ನೋಡ್ಕೊಂಡ್ ಬನ್ನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ. ಸಿ ಯು.